ಎನರ್ಜಿ ಹೆಚ್ಚು ಮಾಡ್ಕೊಳ್ಳೋದು ಹಿಂಗೆ ಏನು ಕೇಳ್ಬೇಕು ನಾನೀಗ? ಹೆಚ್ಚು ಮಾಡ್ಕೊಳ್ಳೋದು ಹೆಂಗೆ ಅಂದರೆ, ಫಸ್ಟು ಇರೋ ಕಸನ ತೆಗೀರಿ. ತೆಗಿಯೋ ಟೆಕ್ನಿಕ್ ಇದು. ಕಾಸ್ಮಿಕ್ ಎನರ್ಜಿನ ತಗೊಳ್ಳಿ. ತೆಗಿತಾ ಹೋಗ್ತಾ ಇದ್ರೆ ಬರ್ತಾ ಹೋಗ್ತಾ ಇರುತ್ತೆ. ಈಗ ಸಿಂಕಲ್ ಕಸ ತೆಗಿತಾ ಹೋಗ್ತಾ ಇರೋಂಗೆ ತೆಗಿತಾ ಇರಿ, ಎನರ್ಜಿ ಬರುತ್ತೆ. ಆಮೇಲೆ ಅಲ್ಲೇ ಒಂದು 15 ನಿಮಿಷ ಹೇಳ್ಕೊಡ್ತೀನಿ ಫ್ರೀಯಾಗೇನೆ. ಅಟ್ಲೀಸ್ಟ್ ಎಲ್ಲರೂ ಮಾಡಲಿ ಅಂತ ಇಲ್ಲಿ ಆನ್ಲೈನಲ್ಲಿ. ಹೇಳ್ಬೋದಾ? ಹಾಂ ಇಲ್ಲಿ ಹೇಳ್ಬೋದಾ ನಮ್ಮ ಆಡಿಯನ್ಸ್ಗೆ ಏನದು ಅಂತ? ಖಂಡಿತ ನಾನು ಮಾಡಿ ತೋರಿಸ್ಬೇಕು. ಮಾಡ್ಬೋದಾ ಮ್ಯಾಮ್? ಖಂಡಿತ. ಸೊ ಈಗೇನಾಗುತ್ತೆ, ಈ ಥರ ಒಂದು ಯಾವುದಾದ್ರೂ ಟಿಶ್ಯೂನೋ ನ್ಯಾಪ್ಕಿನ್ನೋ ತಗೋಬೇಕಾಗಿ ಬರುತ್ತೆ. ಯಾಕಂದರೆ ಮೂಗಿಂದ ಇನ್ನೊಂದು 4 ಕೊಡಿ, ಓ, ನಾನು ಮಾಡ್ಬೇಕು ನಿಮ್ಮ ಜೊತೆಗಲ್ಲ? ತೋರಿಸ್ತೀನಿ. ಎಸ್ ಎಸ್ ಎಸ್, ನನಗೆ ಗೈಸ್ ನನ್ನ ಮೇಕಪ್ ಆಚೆಗೆ ಬರುತ್ತೆ. ಸ್ವಲ್ಪ ಸಿಂಪಲ್ ಆಗಿ ಆಯಿತು, ಮೃದುವಾಗೇ ಮಾಡಿ. Yes, ನಾನು yes, ಅಷ್ಟೇ yes. ಮಾಡ್ತೀನಿ. ಮ್ಹೂ. ಏನಂತಂದರೆ, ಈಗ ನಾನು ಈ ಒಳಗಡೆ ಇರೋ ಪಿಟ್ಯುಟರಿ ಗ್ಲ್ಯಾಂಡ್ಸ್ನ ಆ್ಯಕ್ಟಿವೇಟ್ ಮಾಡಬೇಕು. ಅದನ್ನು ಅಲಗಾಡಿದಾಗ ಪ್ರಾಣಶಕ್ತಿ ಒಳಗಡೆಗೆ ಬರುತ್ತೆ. ಓಕೆ, ಆ ಪ್ರಾಣಶಕ್ತಿನ ನಾನು ಒಳಗಡೆ ತಗೋಬೇಕಾದ್ರೆ ಅದನ್ನು ಅಲಗಾಡಿಸ್ಬೇಕು. ಈಗ ಹೇಳಿದೆ, ಸುತ್ತಿಗೆ ತೊಗೊಂಡು ತಲೆ ಮೇಲೆ ಹಿಂಗೆ ಹೊಡೆದ್ರೆ ಏನಾಯಿತು, ಅದು ಅಲಗಾಡ್ತು, ಪ್ರಾಣಶಕ್ತಿ ಒಳಗಡೆ ಬಂತು, ಪ್ರೂಫ್ ಸಿಕ್ತು. ಬಟ್ ಆದರೆ ಪ್ರತಿ ಸಲ ಸುತ್ತಿಗೆ ತೊಗೊಂಡು ಹೊಡೆದ್ರೆ ಹಾಸ್ಪಿಟ್ಲಿಗೆ ಹೋಗ್ತೀನಿ, ಮೆಂಟಲ್ ಹಾಸ್ಪಿಟ್ಲಿಗೆ. ಸೊ ಅದಕ್ಕೆ ಬೇಡ. ಏನು ಮಾಡ್ತೀವಿ, ಸಿಂಪಲಾಗಿ ಈ ಸ್ಕಲ್ನ ವೈಬ್ರೇಟ್ ಮಾಡ್ತೀನಿ. ಸ್ಕಲ್ ಇದೆಯಲ್ಲ, ಸ್ಕಲ್, ಅದನ್ನು ವೈಬ್ರೇಟ್ ಮಾಡ್ತೀನಿ. ಯಾವಾಗ ವೈಬ್ರೇಟ್ ಆಗುತ್ತೆ, ಆ ಒಳಗಡೆನೂ ವೈಬ್ರೇಟ್ ಆಗುತ್ತೆ. ನೋಡಿ, ನಿಮಗೆ ಓಂ ಚಾಂಟಿಂಗು ಉಸಿರನ್ನ ತಗೋತೀನಿ. ಓಂ ನಾನು ಅಂದಾಗ ವೈಬ್ರೇಷನ್ ಎಲ್ಲಾಗುತ್ತೆ, ಇಲ್ಲಾಗುತ್ತೆ, ಹೌದಲ್ಲ? ಅಲ್ಲಾದಾಗ ಏನಾಗುತ್ತೆ, ಸ್ವಲ್ಪ ಹೊತ್ತು ಮಾಡ್ತಾಯಿದ್ರೆ ಏನೋ ಸಮಾಧಾನ. ಅಂದರೆ ಅದು ಅಲಗಾಡಿಸಿ ಇಲ್ಲಿರೋ ಕಸ ಎಲ್ಲ ಹೀಗೆ ಬರುತ್ತೆ, ಎನರ್ಜಿ ಫ್ಲೋ ಇರುತ್ತೆ, ಏನೋ ಸಮಾಧಾನ. ಓಕೆ, ಸೊ ಅಲ್ಲಿಗೆ ಕನೆಕ್ಟ್ ಆಗ್ತೀನಿ. ಈಗ ನಾನು ಅದನ್ನು ಏನು ಮಾಡ್ತೀನಿ, ಆ ಥರ ಮಾಡಿದಾಗ ಎಷ್ಟೊತ್ತು ಮಾಡಬೇಕು? 1 hour ಮಾಡಬೇಕು. 1 hour ಅಂತ ಅನಿಸುತ್ತೆ. ಆಗಲ್ಲ, ಓಂಕಾರ 1 hour ಅಲ್ಲ ಹೇಳಿದ್ದು. ಆಗುತ್ತಾ? ಇನ್ನೂ ಸಿಂಪಲ್ಲಾಗಿ ಏನಾದರೂ ಹೇಳಿ ಅಂತ ಕೇಳ್ತಾರೆ, ಎಲ್ಲರಿಗೂ ಅಷ್ಟೇ ಅಲ್ವಾ? ಸೊ ಅದಕ್ಕೆ ನಾನೇನು ಮಾಡ್ತೀನಿ, ಅಷ್ಟು ಮಾಡಿದ್ರೂ ಇಷ್ಟು ಫೋರ್ಸ್ಫುಲಿ ಬೇಕು ನನಗೆ. ನಂಗೆ ಎನರ್ಜಿ ಫೋರ್ಸ್ಫುಲಿ ಒಳಗಡೆ ಬರಬೇಕು, ಹೌದಲ್ವಾ? ಇಷ್ಟು ಮಾಡಿದಾಗ ಜಸ್ಟ್ ಹಿಂಗೆ ಅಲಗಾಡ್ಕೊಂಡು ಹೋಗುತ್ತೆ, ಮತ್ತು ಎನರ್ಜಿ ಬರುತ್ತೆ. ಆ ಪೇಷನ್ಸ್ ಇರಲ್ಲ, 3 ಸಲ ಮಾಡ್ತಾರೆ, ಬಿಟ್ಬಿಡ್ತಾರೆ. ಈಗ ಈ ಸ್ಕಲ್ನ ನಾನು ವೈಬ್ರೇಟ್ ಮಾಡೋದ್ರಿಂದ ಫೋರ್ಸ್ಫುಲಿ ಕಸನ ಹೀಗೆ ಬಿಸಾಕ್ತೀನಿ, ಹೊರಗಡೆ ಬಿಸಾಕ್ತೀನಿ. ಇದು ಓಪನ್ ಪ್ಲೇಸಲ್ಲಿ ಮಾಡಬೇಕು. ಸ್ವಲ್ಪ ಇಲ್ಲಿ ಸದ್ಯಕ್ಕೆ ಹೇಳ್ಕೊಡ್ತೀನಿ. ಅಂದರೆ ಹೀಗೆ ಮಾಡಿದಾಗ ನನ್ನ ಎಲ್ಲ ಕಸನೂ ಆಚೆ, ಅಂದರೆ ಒಳಗಡೆ ಇರೋ ಟೆನ್ಷನ್, ಪ್ರೆಷರ್ ಎಲ್ಲ ಆಚೆ ಬಿಸಾಕ್ತೀನಿ. ಯಾವಾಗ ಅದು ಬಿಸಾಕ್ತಾ ಹೋಗ್ತೀನಿ, ಫ್ಲೋ ಸ್ಟಾರ್ಟ್ ಆಗಿಬಿಡುತ್ತೆ. ಆದರೆ ಇಲ್ಲಿ ನೋಡ್ತಾನೇ ಮಾಡ್ತೀನಿ. ಅಂದರೆ ಇಲ್ಲಿ ನೋಡೋದು 2 ಕಣ್ಣು ಸೆಂಟ್ರಲ್ಲಿ ನಾನು ಫೋಕಸ್ ತೊಗೊಂಡೋಗ್ಬೇಕು. ಇಲ್ಲಿ ನೋಡೋದು ಅಂದರೆ ಕಣ್ಣನ್ನ 10 to 15 degrees ಐಬಾಲ್ನ ಮೇಲಕ್ಕೆ ಮಾಡೋದು. ಯಾಕೆ? ಈಗ ನಾವೇನಾದರೂ ಒಂದು ಮಾಡಿಸ್ತೀನಿ, ನಾವೇನಾದರೂ ಒಂದು ವಸ್ತುನ ಎಲ್ಲಿಟ್ಟಿದ್ದೀನಿ ಅಂತ ನೋಡ್ತೀವ? ಯಾಕೆ ಅಲ್ಲಿ ನೋಡ್ತೀವಿ? ಅಲ್ಲಿಟ್ಟಿದ್ದೀನಿ, ಅಲ್ಲಿ ಬರುತ್ತಲ್ಲ, ಅಲ್ಲಿ ಕಾಣುತ್ತಲ್ಲ ನಮ್ಗೆ ಆ ಅಲ್ಲಿಟ್ಟಾಗಿದೆ ನೋಡ್ತೀನಿ. ಕಣ್ಣನ್ನ ಸ್ವಲ್ಪ 10 to 15 degree ಅಷ್ಟೇ ಅಲ್ಲಿ ನೋಡಬೇಕು. ಅಂದರೆ ಇದೇನು ಇಟ್ಟಿದ್ದೀನಿ ಕುಂಕುಮ, ಅಲ್ಲಿ ನೋಡಬೇಕು. ಕಣ್ಣು ಮುಚ್ಚಿ, ಕಣ್ಗುಡ್ಡೆ ಸ್ಟ್ರೈನ್ ಆಗಲ್ಲ, 10 to 15 degree ಅಷ್ಟೇ. ಬಟ್ ಮಾಡ್ತಾ ಅಲ್ಲೇ ನೋಡ್ತಾ ಮಾಡ್ತಾಯಿದ್ರೆ ನಿಮಗೆ ಗೊತ್ತಾಗುತ್ತೆ. ಫಸ್ಟ್ ಸ್ಟೆಪ್ ಏನಾಗುತ್ತೆ, ಕಪ್ಪೆಲ್ಲ ಏನು ಕಾಣ್ತಿಲ್ಲ, ಕಪ್ಪು ಏನು ಕಾಣಿಸ್ತಾ ಇದೆ, ಕಣ್ಣು ಮುಚ್ಚಿ ಅಲ್ಲಿ ನೋಡಿ. ಕಪ್ಪಿದೆ, ಮತ್ತೆ ಮಧ್ಯೆ ಒಂಚೂರು ಬಿಳಿ, ಮತ್ತೆ ಒಂಚೂರು ಕೆಂಪು, ಹಾಗೆ ಕಣ್ಬಿಡಿ. ಸೊ ಇಲ್ಲಿ ಇದೆಲ್ಲ ಕಣ್ಣಿಗೆ ಬೀಳ್ತಾ ಇರೋದ್ರಿಂದ ಕಲರ್ಸ್ ಅಷ್ಟೇ. ನೀವು ಹಾಗೆ ಕೂತ್ಕೊಂಡಾಗ ಏನೂ ಇರಲ್ಲ. ಸೊ ಈಗ ಅದನ್ನು ತೆಗಿತಾ ಹೋಗ್ತಾ ಇರೋಗೆ ನಿಮಗೆ ಚೇಂಜಸ್ ಗೊತ್ತಾಗುತ್ತೆ. ಇಮಿಡಿಯೇಟ್ ಅಂದರೆ ನಾಳೆ ನೀವು ಅಷ್ಟು ಮಾಡಿದ್ರೆ, ಅಂದರೆ 1000 ಮಾಡಿದ್ರೆ 1000 ಹೇಳ್ತೀನಿ ಹೆಂಗೆ 1000 ಅಂತ
ಮಾಡಿದಾಗ ನಿಮ್ಗೆ ಇಮಿಡಿಯೇಟ್ ಗೊತ್ತಾಗುತ್ತೆ. ಇರಲಿ ಅದು ಹೇಗೆ ಗೈಡ್ ಮಾಡ್ತೀನಿ, ನೋ ಪ್ರಾಬ್ಲಮ್. ಈಗ ಇದು ಮಾಡ್ತಾ ಇರೋಂಗೆ ಎಲ್ಲರೂ ಶುರು ಆಗುತ್ತೆ ಕಿವಿ ನೋವು, ಗಂಟ್ಲು ನೋವು, ತಲೆನೋವು, ತಲೆಭಾರ ಅಂತ. ಬೇರೆ ಪ್ರಾಬ್ಲಮ್ಗಿನ್ನ ಇದು ಬೆಟರ್. ಬಟ್ ಆದರೆ ಯಾವ ಪ್ರಾಬ್ಲಮ್ಮು ಬರಲ್ಲ. ಜನರಲಾಗಿ ಭಯ ಬರುತ್ತೆ. ಸಣ್ಣ ಸಣ್ಣ ನರಗಳು ಕಟ್ಟಾಗ್ಬಿಟ್ರೆ, ಹಂಗಾಗ್ಬಿಟ್ರೆ, ಬಿ ಪಿ ಜಾಸ್ತಿ ಆಗಿಬಿಟ್ರೆ, ಶುಗರ್ ಜಾಸ್ತಿ ಆಗಿಬಿಟ್ರೆ ಅವೆಲ್ಲ ಹೋಗಿಸ್ಕೊಳ್ಳೋದು. ಇದೆಲ್ಲ ಬಿ ಪಿ ಅಂದರೆ ಪ್ರೆಷರ್ ಆಚೆ ಬಿಸಾಕು. ಇವಾಗ ಜಗಳ ಮಾಡಿದ್ರೆ ಕಿರ್ಚಾಡಿದ್ರೆ ಬಿ ಪಿ ಬರುತ್ತೆ ಅಂತ ಗೊತ್ತು, ಯಾಕೆ ಮಾಡ್ಕೋತೀಯಾ? ಅದನ್ನು ಮಾಡ್ತಾರೆ, ಇದನ್ನು ಮಾಡು ಅಂದರೆ ಬಿ ಪಿ ಬರುತ್ತೆ ಜನರಲ್ಲಿ ಇದು. ಸೊ ಈಗ ನಾನು ಪ್ರೆಷರೆಲ್ಲ ಆಚೆ ಬಿಸಾಕ್ತಾ ಹೋದರೆ ಸಮಾಧಾನ, ಪ್ರಾಕ್ಟಿಕಲ್ ಇದು, ಸಮಾಧಾನ ಸಿಗುತ್ತೆ. ಇಮ್ಮಿಡಿಯೇಟ್ ಏನಾಗುತ್ತೆ, ನಿಮಗೆ 15 ಮಿನಿಟ್ಸ್ ನೀವು ಮಾಡಿ ನೋಡಿ, ಹಿಂಗೆ ಆನ್ಸರ್ ಬರುತ್ತೆ ನಿಮಗೆ. ಆದರೆ ಸುಮ್ಮನೆ ತೋರಿಸ್ತೀನಿ ಅಷ್ಟೇ. 15 ಮಿನಿಟ್ಸ್ ಬಿಡದೆ ಮಾಡಬೇಕು. ಕಷ್ಟ ಅನಿಸುತ್ತೆ, ಏನು ಪ್ರಾಬ್ಲಮ್ ಇಲ್ಲ. ಅದಕ್ಕೆ ನಾವೇನು ಮಾಡ್ತೀವಿ, ನಮ್ಮ ಮುಂದೆನೇ ಕುತ್ಕೊಂಡು ಮಾಡಿ ಅಂತ ವಿಡಿಯೋ ಹಾಕ್ಕೊಂಡು ಅದ್ರ ಮುಂದೆ ಕೂತಿರ್ತೀನಿ. ಮಾಡ್ತಾರೆ, ಅವ್ರ ಸೌಂಡ್ ಬರಬೇಕು. ಸೌಂಡು ಇಂಪಾರ್ಟೆಂಟ್. ಸೌಂಡ್ ಯಾಕೆ? ವೈಬ್ರೇಷನ್. ಆ ವೈಬ್ರೇಟ್ ಆಗಬೇಕಾದ್ರೆ ಸೌಂಡ್ ಮಾಡಬೇಕಲ್ಲ. ಅಲ್ಲಿಂದ ಎಸ್, ನಾನು ತೋರಿಸ್ತೀನಿ ನಿಮಗೆ. ಎಸ್ ಮ್ಯಾಮ್. ನೋಡಿ, ಬಾತ್ರೂಮಲ್ಲಿ ಮೂಗ್ಸಿ ಇಡ್ತೀವಿ ಹೇಗೆ? ಸೊ ಈಗ ಮಾಡ್ತಾ ಮಾಡ್ತಾ ಇವೆಲ್ಲ ಆ್ಯಕ್ಟಿವೇಟ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಹೀಗೆ ಸ್ಟಾರ್ಟಿಂಗಲ್ಲಿ ಜಸ್ಟ್ ಆಚೆ ಬಿಸಾಕ್ತಾ ಹೋಗೋದು. ಮಾಡ್ತಾ 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 ಅದು ಪಿಕಪ್ ತಗೊಳುತ್ತೆ. ಹೆಂಗಿರುತ್ತೆ ಅಂದರೆ, ನೋಡ್ರಿ ಚೆನ್ನಾಗೇ ಐತೀನಲ್ವಾ? ಸ್ಟಾರ್ಟ್ ಮಾಡುವಾಗ ಇದನ್ನ ಈಗಲೇ ಮಾಡಿ ಅಂತ ಹೇಳ್ತಿಲ್ಲ. ನನಗೆ ಮಾಡು ಅಂದರೆ ಅದೇ ಇಲ್ಲೇ ಈಸಿಯಾಗಿ ಬೇಕು ನಮ್ಗಲ್ಲ. ಇಲ್ಲ, ನನಗೆ ನಾನು ಏನೋ ಅದು ಇರುತ್ತೆ ಅನ್ಕೊಂಡೆ. ಇದು ಏನು ಮ್ಯಾಮ್, ಇದು ಫುಲ್ಲು ಅಡ್ವಾನ್ಸ್ಡು. ಆನಂದ್ ಅವರು 5,000 ಕೌಂಟ್ಸ್ ಮಾಡೋರು, 5,000. ವಾವ್, ನಿಜವಾಗ್ಲೂ ಅವರು ಎಷ್ಟು ಡೆಡಿಕೇಟೆಡ್ ಅಂದರೆ ಸೂಪರ್. ಆ ವಿಷಯದಲ್ಲಿ ನನಗೆ ಗೊತ್ತಿರೋದು ಅಷ್ಟು ಚೆನ್ನಾಗಿ. 5,000? ಹೌದು, ಒಂದು ದಿವಸಕ್ಕೆ ಅಂದರೆ ನೋಡಿ, ಈ ಥರ ನಾನು ಮಾಡಿದ್ನಲ್ಲ, 1 ನಿಮಿಷಕ್ಕೆ 100 ಕಂಪ್ಲೀಟ್ ಮಾಡ್ಬೋದು. ಓನ್ಲಿ 1 ಮಿನಿಟ್ ನಾವು ಹಾಗೆ ಮಾಡೋದು. ಮಾಡೋದ್ರಿಂದ ನೆಕ್ಸ್ಟು ಮಾಡ್ತಾ ಇರೋ ಹಾಗೇನೆ ಇದು ಸ್ಟಾರ್ಟಿಂಗಲ್ಲಿ ಮಾತ್ರ ಕುಯ್ಯಿ ಅನ್ನುತ್ತೆ, ಈಗೇನಾಗಲ್ಲ. ಈಗ ನೀವು ಹಿಂಗೆ ಮಾಡ್ತಾ ಇರೋಂಗೆ ನಿಮಗೆ ಇಲ್ಲಿ ಮಾಡ್ತಾ ಹೋಗ್ತಾ ಇರ್ತೀವಿ. ಜಸ್ಟ್ ಕ್ಲಾರಿಟಿ ಅಲ್ಲಿ ಕಾಣಿಸುತ್ತಾ ಬಿಡ್ತಾ, ಎನರ್ಜಿ ಅಂತೂ ಫ್ಲೋ ಸ್ಟಾರ್ಟ್ ಆಗಿಬಿಡುತ್ತೆ. ನೀವು ಮಾಡೋಕ್ಕೆ ಇಷ್ಟಪಡಲ್ಲ, ಆರಾಮಾಗಿ ಹೀಗೆ ಕೂತಿರೋಣ, ಯಾಕಂದರೆ ಫ್ಲೋ ಆಗುತ್ತಲ್ಲ. ಆಗ ನಿಮಗೆ ಚೆನ್ನಾಗಿದೆ ಅನಿಸುತ್ತೆ. ಆ ಎನರ್ಜಿ ಫ್ಲೋ ಅಷ್ಟು ಅದಕ್ಕೆ ಪವರ್.